ಯಾವ ಸೆಟ್ ಟೈಮ್ ಎಷ್ಟು? ನಿಮ್ದು ಟೈಮ್ ಕೇಳಕ್ಕೆ ನಮ್ದುನೇ ಅಂಗಡಿ ಸಿಕ್ತು. 12 ಗಂಟೆ. ನಿನ್ ವಾಚಲ್ಲ, ಟೆನ್ನಿಸ್ ಕೃಷ್ಣ ಆಡ ಇಟ್ಟವ್ರಲ್ಲ ಆ ವಾಚಲ್ಲಿ ಹೇಳು. ಅವಂದು ವಾಚ್ಗೆ ಅಡಮಾನ ಇಟ್ಟಿದ್ದು ಊರಿಗೆಲ್ಲ ಹೇಳ್ಬಿಟ್ಟಿದ್ದಾನೆ. ಅಯ್ಯೋ 12:05 ಬಾಯ್. ಥ್ಯಾಂಕ್ಸ್. ಯಾರಪ್ಪ ನೀವು? ಏನಾಗ್ಬೇಕಾಗಿತ್ತು? 500 ಬರೆಯೋ. 500 ರೂಪಾಯಿ? ವಿಷಯ ಏನಪ್ಪ? ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ, ಅದಕ್ಕೆ ಚಂದ ವಸೂಲಿ ಮಾಡ್ತಾ ಇದ್ದೀವಿ. ನೋಡಪ್ಪ, ನನ್ನಿಂದ ಅಷ್ಟು ಶಕ್ತಿ ಇಲ್ಲ. ನನ್ನ ಕೈಲಾಗೋದು ಇಷ್ಟೇ. ತಗೊಳ್ಳಿ 20 ರೂಪಾಯಿ. ಏನ್ ಭಿಕ್ಷೆ ಕೊಡ್ತಿದ್ಯಾ? ನೀನ್ ಕೊಡೋ 20 ರೂಪಾಯಿಗೆ 3 ಮೊಳ ಹೂ ಬರೋದಿಲ್ಲ. ಸುಮ್ನೆ ಕೇಳ್ದೋಸ್ ಕೊಡು. 500 ರೂಪಾಯಿ ಕೊಡಿ ಅಂದ್ರೆ ಎಲ್ಲಿಂದ ತರೋದು? ದೇವ್ರ ಕಾರ್ಯಕ್ಕೆ ಇಷ್ಟೇ ಕೊಡಿ ಅಂತ ಡಿಮಾಂಡ್ ಮಾಡೋದು ಸರಿಯಲ್ಲ. ಏರಿಯಾದಲ್ಲಿ ನೆಮ್ಮದಿಯಾಗಿ ವಾಸ ಮಾಡ್ಬೇಕು ಅಂತಿದ್ರೆ ದುಸ್ರಾ ಮಾತಾಡ್ದೆ ಮಡ್ಗು, ಇಲ್ಲ ಅಂದ್ರ ಏನ್ ಗೂಂಡಾಗಿರಿ ಮಾಡ್ತಾ ಇದ್ದೀರಾ? ಬೇಕಾದ್ರೆ 20 ರೂಪಾಯಿ ತಗೋ. ಜಾಸ್ತಿ ತಕರಾರು ಮಾಡಿದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏರಿಯಾಗ ಬಂದ್ 3 ದಿನ ಆಗ್ಲಿಲ್ಲ, ನಮ್ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಪೊಗ್ರೇನು? 3 ದಿನ ನನ್ನ ಮಗನ ಕಂಪ್ಲೇಂಟ್ ಕೊಡ್ತೀನಿ. 3 ದಿನ ನನ್ನ ಮಗನ ಏನ ಚೋಟು? ನೀವೆಲ್ಲ ಮನುಷ್ಯ ರಾಕ್ಷಸರ? ನಿಮ್ ತಂದೆ ತರ ಇದ್ದಾರೆ, ದನ ಬಡ್ದಂಗ್ ಬಡಿತಿದ್ರಲ್ಲ, ಯಾಕೆ ಅಲ್ಲ? ಏ ವಿಶ್ವ, ನಮ್ ವಿಷಯದಲ್ಲಿ ತಲೆ ಹಾಕ್ಬೇಡ. ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ನೋಡಪ್ಪ, ಇವ್ರು ಗಣೇಶನ್ ಕೂಡ್ಸೋದಕ್ಕೆ ಕೇಳಿದಷ್ಟು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಹೇಗೆ ಹೊಡೆದಿದ್ದಾರೆ ನೋಡು. ಗಣೇಶ ನೀಡು ಅಂತ ಯಾವನ ಹೇಳಿದ್ದು? ಜನ ಹೇಳಿದ್ರ? ಇಲ್ಲ, ಬೀದಿ ಪೂಜೆ ಮಾಡೋದು ಗಣೇಶನ ಬಂತ ಹೇಳ್ದ. ನಿನಗೆ ಅಷ್ಟೊಂದು ಭಕ್ತಿ ಇದ್ರೆ ಮನೆ ಇಟ್ಕೊಂಡು ಪೂಜೆ ಮಾಡು. ಅದನ್ನ ಬಿಟ್ಟು ಜನಗಳು ತೊಂದರೆ ಕೊಡ್ತಾ ಇದ್ದಿಲ್ಲ. ಏನ್ ದಾದಾಗಿರಿ ಮಾಡ್ತಿದ್ಯಾ? ನೋಡು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಟೋಗು. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ಕುರುಪಾಗ್ತೀಯ? ಲಾಂಗ್ ಎತ್ತೀಯ? ನಿನ್ನಂಗ್ ತೊಡೆ ತಟ್ಟಿ ನಿಂತವ್ರಲ್ಲ ಬ್ಯಾಂಗ್ಳೂರ್ ಮೋರಿಗಳಲ್ಲಿ ಮುಚ್ಚೋದ್ರು, ಹೋಗಲ್ಲ ಜುಟ್ಟು.
ವಿಶ್ವ ತಲೆ ಕೆಟ್ಟು ನಿಂತ್ರೆ ನೆಟ್ಟು ಬೋಲ್ಟ್ಗಳು ಹೇಗೆ ಬಿಚ್ಚೋಗ್ತಿವೆ ಅಂತ ಗೊತ್ತಾಯ್ತೇನೋ. ಇದೇ ಕೊನೆ. ಇನ್ನೊಂದ್ಸಲ ನಮ್ಮ ಜನಗಳಿಗೆ ಏನಾದ್ರು ತೊಂದರೆ ಕೊಟ್ರೆ ನಿನ್ ಚರ್ಮನ ಸುಲ್ದು ಕಳಾಸಿ ಪಾಳ್ಯಂ ಚಾಕ್ನ ಮಾಡ್ಬಿಡ್ತೀನಿ. ಹುಷಾರ್.